ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಏನು ನೋಡೋಣ ಅಂದ್ರೆ, ಫಿಲ್ಟರ್ ಅಂತೇಳಿ ಒಂದು ಫಂಕ್ಷನ್ ಐತಿ ಎಕ್ಸೆಲ್ ಒಳಗೆ. ಆ ಫಂಕ್ಷನ್ ಯೂಸ್ ಮಾಡಿಕೊಂಡು ನಮಗೆ ಬೇಕಾದಂಥ ಡೇಟಾನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂಥೇಳಿ. ಈಗ ಏನಾಗಿರ್ತೈತಿ, ಭಾಳಷ್ಟು ಟೈಮ್ನಾಗ ದೊಡ್ಡ ಟೇಬಲ್ ನಮ್ಮ ಕಡೆ ಇರ್ತೈತೆ. ಅಂದ್ರೆ ಸಾವಿರಾರು ಕಾಲಮ್ಸ್ ಇರ್ತಾವೆ, ಸಾವಿರಾರು ರೋಸ್ ಇರ್ತಾವೆ. ಅಂಥ ದೊಡ್ಡ ಟೇಬಲ್ನಾಗ ನಮ್ಗೆ ಬೇಕಾದಂಥ ರೆಕಾರ್ಡ್ ನಾವು ಕೌಂಟ್ ಮಾಡ್ಬೇಕಂತ ಹೇಳಿದ್ರೆ ಭಾಳ ಟೈಮ್ ಕನ್ಸ್ಯೂಮ್ ಆಗ್ತೈತೆ. ಅಂದ್ರೆ ಒನ್ ಬೈ ಒನ್ ಕೌಂಟ್ ಮಾಡ್ಬೇಕು, ಕೆಳಗೆ ಸ್ಕ್ರೋಲ್ ಮಾಡ್ಬೇಕು, ಮತ್ತು ರೈಟ್ ಸ್ಕ್ರೋಲ್ ಮಾಡ್ಬೇಕು. ಇವೆಲ್ಲ ಏನು ಲೆಂದಿ ಪ್ರೊಸೆಸ್ ಆಗ್ತೈತಿ. ಅದ್ರ ಬದಲಾಗಿ ನಾವು ಏನು ಮಾಡ್ಬೇಕು, ಬರೀ ಒಂದು ಫಿಲ್ಟರ್ ಯೂಸ್ ಮಾಡ್ಕೊಂಡು, ಫಿಲ್ಟರ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಡೇಟಾನ ಸುಲಭವಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಹೆಂಗಂದ್ರೆ ನಾನು ಎಕ್ಸಾಂಪಲ್ ತೊಗೊಂಡೇನು ನೋಡ್ರಿ. ಆರ್ಡರ್ ಐ ಡಿ ಐತಿ, ಇದು ಒಂದು ಕಂಪ್ನಿದು ಸೇಲ್ಸ್ ಡೇಟಾ ಐತಿ. ಸೇಲ್ಸ್ ಡೇಟಾ ನಾರ್ಮಲಿ ಏನು ಇರ್ತದಂತಾರೊಳಗೆ ಆರ್ಡರ್ ಐ ಡಿ ಇರ್ತೈತಿ, ಡೇಟ್ ಇರ್ತೈತಿ, ಸೇಲ್ಸ್ ಪರ್ಸನ್ ಇರ್ತಾನ, ರೀಸನ್ ಇರ್ತೈತಿ, ಪ್ರಾಡಕ್ಟ್ ಇರ್ತಾವೆ, ಕ್ವಾಂಟಿಟಿ, ಯೂನಿಟ್ ಪ್ರೈಸ್, ಟೋಟಲ್ ಸೇಲ್ಸ್, ಪೇಮೆಂಟ್ ಸ್ಟೇಟ್ಸ್ ಅಂತ ಹೇಳಿ ಒಂದು ಟೇಬಲ್ ಇರ್ತೈತಿ. ಈ ಟೇಬಲ್ ಒಳಗೆ ನಾವು ಏನು ಮಾಡ್ಬೇಕ್ರಿ, ಇದ್ರಾಗ ಏನು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಪೇಮೆಂಟ್ ಸ್ಟೇಟಸ್ ಎಷ್ಟು ಪೇಡ್ ಆಗ್ಯಾವ ಅಂತ ಕೌಂಟ್ ಮಾಡ್ಬೇಕು, ಎಷ್ಟು ಪೆಂಡಿಂಗ್ ಅದಾವ ಅಂತ ಕೌಂಟ್ ಮಾಡ್ಬೇಕಾಗಿರ್ತೈತಿ. ಮತ್ತೇನು ಸೇಲ್ಸ್, ಲ್ಯಾಪ್ಟಾಪ್ ಎಷ್ಟು ಸೇಲ್ಸ್ ಆಗ್ಯಾವ ಅಂತ ಕೌಂಟ್ ಮಾಡ್ಬೇಕಾಗಿರ್ತೈತಿ. ಆಮೇಲೆ ಮೌಸ್ ಎಷ್ಟು ಸೇಲ್ಸ್ ಆಗ್ಯಾವ, ನಾರ್ತ್ ರೀಸನ್ ಒಳಗೆ ಟೋಟಲ್ ಎಷ್ಟು ಸೇಲ್ ಆಗೈತಿ, ಮತ್ತು ಡೇಟ್ ವೈಸ್ ಯಾವ ದಿನಾಂಕದಕ್ಕೆ ಯಾವ ಡೇಟಿಗೆ ಎಷ್ಟು ಸೇಲ್ ಆಗ್ಯಾವ, ಮತ್ತು ಯಾರು ಎಷ್ಟು ಸೇಲ್ ಮಾಡ್ಯಾರ, ಯಾರೆಷ್ಟು ಎಂಥ ಪ್ರಾಡಕ್ಟ್ ಸೇಲ್ ಮಾಡ್ಯಾರ, ಇಂಥವೆಲ್ಲ ನಾವು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗಿರ್ತೈತಿ. ಅವಾಗ ಏನು ಮಾಡ್ಬೇಕಂದ್ರೆ ಜಸ್ಟ್ ಒಂದು ಫಿಲ್ಟರ್ ಫಂಕ್ಷನ್ ಇಲ್ಲಿ ಹೋಮ್ ಪೇಜಲ್ಲಿ ಡೇಟಾ ಅಂತ ಹೇಳಿ ಒಂದು ಆಪ್ಷನ್ ಐತಿ, ಅದರ ಫಿಲ್ಟರ್ ಐತಿ ಒಂದು ಆಪ್ಷನ್. ಇಲ್ಲಿ ಹೋಗಿ ಫಿಲ್ಟರ್ ಫಂಕ್ಷನ್ ಹಾಕೊಂಡು ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಹೆಡ್ಡಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ಟರ್ ಫಂಕ್ಷನ್ ಹಾಕೊಂಡು ಇಲ್ಲಿ ಬರ್ತಾವ. ಅಂದ್ರೆ ಒಂದು ಡ್ರಾಪ್ ಡೌನ್ ಮೆನು ಬರ್ತೈತಿ. ಇದ್ರಾಗ ನಾವು ಏನು ಫಸ್ಟ್ ಏನು ಕಂಡು ಹಿಡ್ಬೇಕಂದ್ರೆ, ನಾನು ಹಂಗೆ ಜಸ್ಟ್ ಒಂದೆರಡು ಸಿನಾರಿಯೋ ತೊಗೊಂಡೇನಿ ಹೆಂಗೆ ನಾವು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂಥೇಳಿ. ಓನ್ಲಿ ಪೇಡ್ ಆರ್ಡರ್ಸ್ ನಮ್ಗೆ ಫಿಲ್ಟರ್, ಓನ್ಲಿ ಪೇಡ್ ಆರ್ಡರ್ಸ್ ಅಷ್ಟೇ ಎಷ್ಟು ಅದಾವ ಅಂತ ಕೌಂಟ್ ಮಾಡಬೇಕಾಗಿರ್ತೈತಿ. ಅವಾಗ ಏನು ಮಾಡೋದು, ಇಲ್ಲಿ ಪೇಡ್ ಸ್ಟೇಟಸ್ಗೆ ಹೋಗಿ ಪೇಡ್ ಎಷ್ಟು ಟೋಟಲ್ ಪೇಡ್ ಸೇಲ್ಸ್ ಎಷ್ಟಾಗ್ಯಾವು ಅದನ್ನ ಟೋಟಲ್ ಸಮ್ ಮಾಡ್ಕೊಂಡ್ರೆ ಪೇಡ್ ಸೇಲ್ಸ್ ಎಷ್ಟಾಗ್ಯಾವ ಅಂತ ಗೊತ್ತಾಗೈತೆ. ಪೇಡ್ ಸೇಲ್ಸ್ ಎಷ್ಟಾಗ್ಯಾವು, 2,63,600 ಆಗ್ಯಾವ್ರಿ. ಅಂದ್ರೆ 2,63,600 ಪೇಡ್ ಸೇಲ್ಸ್ ಆಗ್ಯಾವ. ಇದ್ರಾಗ ಪೆಂಡಿಂಗ್ಸ್ ಆರ್ಡರ್ಸ್ ಎಷ್ಟು ಅದಾವ ಮತ್ತೆ ಫೈಂಡ್ ಮಾಡ್ಬೇಕು. ಅಗೇನ್ ಮತ್ತೆ ಇಲ್ಲಿ ಫಿಲ್ಟರ್ಸ್ ಹೋಗ್ಬೇಕು, ಪೇಡ್ ಅನ್ಚೆಕ್ ಮಾಡಿ ಪೆಂಡಿಂಗ್ ಚೆಕ್ ಮಾಡ್ಕೋಬೇಕು. ಎಷ್ಟಾಗ್ತೈತಿ, 1,14,000 ಇಷ್ಟು ಪೆಂಡಿಂಗ್ ಆರ್ಡರ್ಸ್ ಅದಾವ. ಅಂದ್ರೆ ಈ ಕಂಪ್ನಿಗೆ ಡೇಟಾ ಏನ್ ಗೊತ್ತಾಗ್ತದೆ ಅಂದ್ರೆ, ಇಷ್ಟು ಪೆಂಡಿಂಗ್ ಆರ್ಡರ್ಸ್ ಇನ್ನು ಬಾಕಿ ಅದಾವ, ನಮಗೆ ಬರ್ಬೇಕಾಗಿದ್ದ ಅಮೌಂಟ್ ಇಷ್ಟ ಐತಿ, ಇಷ್ಟು ಬಂದೈತಿ ಅಂತ ಹೇಳಿ ನಾವು ಎನಲೈಸ್ ಮಾಡ್ಕೋಬಹುದು. ಇದರಿಂದ ಫಿಲ್ಟರ್ ಲ್ಯಾಪ್ಟಾಪ್ ಸೇಲ್ಸ್ ಓನ್ಲಿ, ಲ್ಯಾಪ್ಟಾಪ್ ಸೇಲ್ಸ್ ಎಷ್ಟಾಗ್ಯಾವ ಅಂತ ಹೇಳಿ ಫೈಂಡ್ ಮಾಡ್ಬೇಕು. ಓನ್ಲಿ ಲ್ಯಾಪ್ಟಾಪ್ ಸೇಲ್ಸ್ ಎಷ್ಟಾಗ್ಯಾವ ನಮ್ಗೆ ಗೊತ್ತಾಗ್ಬೇಕು. ಇದನ್ನ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಯರ್ ಅಂತ ಹೇಳಿ ಒಂದು ಆಪ್ಷನ್ ಐತಿ, ಇಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಂಡು, ಅಂದ್ರೆ ಹಿಂದಿನ ಫಿಲ್ಟರ್ ಏನು ವರ್ಕ್ ಮಾಡಿರ್ತೀವಲ್ಲ ಅದು ಹೋಗ್ತೈತಿ. ನೆಕ್ಸ್ಟ್ ಅಗೇನ್ ಒರಿಜಿನಲ್ ಟೇಬಲ್ ಬರ್ತೈತಿ. ಮತ್ತೆ ಇಲ್ಲಿ ಏನ್ ಕೇಳ, ನೆಕ್ಸ್ಟ್ ಥರ್ಡ್ ಒನ್ ಏನ್ ಫಿಲ್ಟರ್ ಆಪ್ಷನ್ ಐತಿ, ಲ್ಯಾಪ್ಟಾಪ್ ಸೇಲ್ಸ್ ಓನ್ಲಿ, ಲ್ಯಾಪ್ಟಾಪ್ ಎಷ್ಟು ಸೇಲ್ ಆಗ್ಯಾವ ಅಂತ ಹೇಳಿ. ಅಗೇನ್ ಪ್ರಾಡಕ್ಟ್ ಹೋಗ್ಬೇಕು, ಡ್ರಾಪ್ ಡೌನ್ ಹೋಗ್ಬೇಕು, ಇವೆಲ್ಲ ಅನ್ಚೆಕ್ ಮಾಡ್ಕೋಬೇಕು. ನಮ್ಗೆ ಬೇಕಾಗಿದ್ದೇನು ಓನ್ಲಿ ಲ್ಯಾಪ್ಟಾಪ್, ಅದಷ್ಟ ಕ್ಲಿಕ್ ಮಾಡ್ಕೊಂಡು ಓಕೆ ಕೊಟ್ರೆ ಲ್ಯಾಪ್ಟಾಪ್ ಸೇಲ್ಸ್ ಬಂದ್ಬಿಡ್ತಿಲ್ಲಿ. ಅಂದ್ರೆ 1,52,000 ಲ್ಯಾಪ್ಟಾಪ್ ಸೇಲ್ಸ್ ಎಷ್ಟು, ಟೋಟಲ್ ಸೇಲ್ಸ್ 1,52,000 ಆಗ್ಯಾವ ಅಂತ ಹೇಳಿ. ಮತ್ತೆ ಇನ್ನೊಂದು ಫೋರ್ತ್ ಸಿನಾರಿ ಏನೈತಂದ್ರೆ, ಸೇಲ್ಸ್ ಫ್ರಮ್ ನಾರ್ತ್ ರೀಸನ್ ಒಳಗಷ್ಟ ಎಷ್ಟು ಸೇಲ್ಸ್ ಆಗ್ಯಾವ ಅಂತ ಹೇಳಿ. ಅಗೇನ್ ಇಲ್ಲಿ ಕ್ಲಿಯರ್ ಫಿಲ್ಟರ್ ಹೋಗ್ಬೇಕು, ರೀಸನ್ಗೆ ಬರ್ಬೇಕು. ಅಲ್ಲಿ ಡ್ರಾಪ್ ಡೌನ್ ಅಲ್ಲಿ
ಎಲ್ಲಾನು ಅನ್ಚೆಕ್ ಮಾಡಿ ಬರೀ ನಾರ್ತ್ ಅಷ್ಟು ನಮ್ಗೆ ಬೇಕಾಗಿದ್ದಷ್ಟೇ ಕ್ಲಿಕ್ ಮಾಡ್ಕೋಬೇಕು. ಓಕೆ, ನಾರ್ತ್ ಎಷ್ಟೈತಿ? 1,96,000. ನಾವು ಇದನ್ನ ಚೇಂಜ್ ಮಾಡ್ಕೊಂಡು ನೋಡ್ಕೋಬಹುದು. ಮತ್ತೆ ಅಗೇನ್ ಇಲ್ಲಿ ನಾರ್ತ್ ಬಿಟ್ಟು ಬೇಡ, ನಮ್ ನಾರ್ತ್ ಬೇಡ, ಈಸ್ಟ್ ನೋಡೋಣ ಅಂತ ಹೇಳಿದ್ರೆ ಅದು ಮಾಡ್ಕೋಬಹುದು. ಈಸ್ಟ್ ಇದ್ದು 16,000 ಓನ್ಲಿ, ಈಸ್ಟ್ 16,000 ಅಂದ್ರೆ ಲೋಯೆಸ್ಟ್ 16,000 ಈಸ್ಟ್ ಆಗೈತಿ. ಆಮೇಲೆ ಸೌತ್ ಒಂದು ನೋಡೋಣ. ಅಂದ್ರೆ 1,11,000 ಸೌತ್. ವೆಸ್ಟ್ 54,600 ಅಂದ್ರೆ ಲೋಯೆಸ್ಟ್ ಯಾವ್ದೈತಿ ಸೌತ್ ಅಂತ ನಾವು ಡಿಸೈಡ್ ಮಾಡಿ, ಈಸ್ಟ್ ಅಂತ ಡಿಸೈಡ್ ಮಾಡ್ಕೋಬಹುದು ಇದರಿಂದ ಈ ಟೈಪ್. ಇನ್ನೊಂದೇನಂದ್ರೆ ನೆಕ್ಸ್ಟ್ ಸಿನಾರಿಯೋ ಏನೈತಂದ್ರೆ ಡಿಸ್ಪ್ಲೇ ಆರ್ಡರ್ಸ್ ಹೇರ್ ಟೋಟಲ್ ಸೇಲ್ಸ್ ಗ್ರೇಟರ್ ದೆನ್ 50,000. 50,000 ಅಬೋವ್ ಯಾವ್ದು ಸೇಲ್ಸ್ ಆಗ್ಯಾವದಲ್ಲ ಅದನ್ನ ಕಂಡಿಡ್ಬ ಅಂತ ಆರ್ಡರ್ಸ್ ಯಾವ ಅಂತ ಹೇಳಿ. ಅವಾಗ ಏನ್ ಮಾಡ್ಬೋದು, ಯೂನಿಟ್ ಪ್ರೈಸ್ ಐತಿಲ್ಲ, ಪ್ರೈಸ್ ಮೇಲೆ ನಾವು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಡೇಟಾ. ಇಲ್ಲಿ ನಂಬರ್ಸ್ ಫಿಲ್ಟರ್ಸ್ ಐತಂತೆ, ಇಲ್ಲಿ ಒಮ್ಮೆಲೆ ಬರಲ್ಲ ಅದು. ಇಲ್ಲಿ ನಾವೇನ್ ಮಾಡ್ಬೇಕು, ನಂಬರ್ಸ್ ಫಿಲ್ಟರ್ಸ್ ಆಗೇನ್ ಇಲ್ಲಿ ನಂಬರ್ಸ್ ಫಿಲ್ಟರ್ಸ್ ಅಂತ ಒಂದು ಇದು ಐತಿ, ಅದ್ರಾಗ ಸಬ್ ಡಿವಿಷನ್ ಅದಾವು. ನಂಬರ್ಸ್ ಫಿಲ್ಟರ್ಸ್ ನಮ್ದು ಏನೈತಿ ಕ್ರೈಟೇರಿಯಾ ಗ್ರೇಟರ್ ದೆನ್ 50,000, ಗ್ರೇಟರ್ ದೆನ್ ಅಂತ ಹೇಳಿ, ಲೆಸ್ ದೆನ್ ಮಾಡ್ಕೋಬಹುದು, ಬಿಟ್ವೀನ್ ಮಾಡ್ಕೋಬಹುದು, ಟಾಪ್ 10, ಅಬೋವ್ ಎವರೇಜ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ನಮ್ಗಂದ್ರೆ ನಮ್ ಕಂಡೀಷನ್ ಬೇಸ್ ಮೇಲೆ ಇಲ್ಲಿ ನಂಬರ್ಸ್ ಫಿಲ್ಟರ್ಸ್ನಾಗ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಮ್ಗೆ ಏನ್ ಬೇಕು, ಗ್ರೇಟರ್ ದೆನ್ ಬೇಕು, ಗ್ರೇಟರ್ ದೆನ್ 50,000. ನಂಬರ್ಸ್ ಫಿಲ್ಟರ್ಸ್ನಾಗ ಗ್ರೇಟರ್ ದೆನ್ 50,000. $52,000 ಇಲ್ಲ, ಏನೋ ಸ್ವಲ್ಪ ಸಮಥಿಂಗ್ ಇಸ್ ರಾಂಗ್ ಬರತ್ತಿಲ್ಲ. ಇಲ್ಲ, ಒಂದು ಸೇಲ್ ಆಯ್ತು, ಕರೆಕ್ಟ್ ಆಯ್ತು. ಒಂದು ಸೇಲ್ ಆಯ್ತು ಅಂದ್ರೆ 50 ಕೊಟ್ಟೇವಲ್ಲ, 50,000 ಅಂದ್ರೆ 52,000 ಐತಿ, ಅದು ಒಂದೇ ಐತಿ. ಅದ್ರಲ್ಲಿ 18,000 15,000 ಹಿಂಗೆಲ್ಲ ಅದಾವ. ಅದೊಂದು ಕರೆಕ್ಟ್ ಐತೆ, ಅದು ಇದು ಮಾಡಿದ್ದು ಗ್ರೇಟರ್ ದೆನ್ 50,000. ಒಂದು ರೆಕಾರ್ಡ್ ತೋರ್ಸ ಅಂದ್ರೆ 50,000 ಅಬೋವ್ ಮೇಲೆ ಸೇಲ್ ಆಗಿದ್ದು ಒಂದು ರೆಕಾರ್ಡ್ ಐತೆ, ಒಂದು ಡೇಟಾ ಐತೆ ಅಂದಂಗ 52,000. ಮತ್ತೆ ಇನ್ನೊಂದು ಡೇಟ್ ವೈಸು ನಾವು ಫಿಲ್ಟರ್ಸ್ ಮಾಡ್ಕೋಬಹುದು. ಈಗ ಡೇಟ್ ನಮ್ಗೆ ಏನ್ ಬೇಕು, ಫಿಲ್ಟರ್ ಆರ್ಡರ್ಸ್ ಪ್ಲೇಸ್ ಬಿಟ್ವೀನ್ 5 ಜುಲೈ 2026 ಅಂಡ್ 10 ಜುಲೈ 2026 ಅಂದ್ರೆ 5 ರಿಂದ 10 ಜುಲೈ ಒಳಗ ಎಷ್ಟು ಸೇಲ್ಸ್ ಆಗ್ಯಾವ ಅಂತ ಹೇಳಿ. ಅವಾಗ ಏನ್ ಮಾಡ್ಬೇಕು, ಡೇಟ್ ಇದಕ್ಕೆ ಹೋಗ್ಬೇಕು, ಡೇಟ್ ಕಾಲಮ್ಗೆ ಡೇಟ್ ಫಿಲ್ಟರ್ಸ್ ಅಂತ ಬರ್ತೈತಿ ಇಲ್ಲಿ. ಅವಾಗ ನ್ಯೂಮೆರಿಕಲ್ ವ್ಯಾಲ್ಯೂ ಇತ್ತು, ಅದು ನ್ಯೂಮೆರಿಕಲ್ ಫಿಲ್ಟರ್ಸ್ ಬಂದ್ವಿ. ಇಲ್ಲಿ ಡೇಟ್ ಬಂದ್ವಿ, ಡೇಟ್ ಫಿಲ್ಟರ್ಸ್ ಇದಾವ. ಬಿಟ್ವೀನ್ ಈಸ್ ಆಫ್ಟರ್ ಈಕ್ವಲ್ ಟು ಅಂದ್ರೆ ಫ್ರಮ್ ಸ್ಟಾರ್ಟಿಂಗ್ ಅಂದ್ರೆ 5 ಜುಲೈ ಇಂದ
5 ಎಲ್ಲಿ ಮಟ 10th ಜುಲೈ ಮಟ is equal to ಅಂದ್ರೆ is before or equal to ಅಂದ್ರೆ 10th ಜುಲೈ ಮಟ ಎಲ್ಲಿ ಮಟ ಕೆಳಗೆ ಜುಲೈ ಮಟ. ಓಕೆ ಎಷ್ಟು ಸೇಲ್ ಆಗೈತಿ ಫಿಲ್ಟರ್ ಆರ್ಡರ್ಸ್ ಪ್ಲೇಸ್ಡ್ ಆರ್ಡರ್ ಪ್ಲೇಸ್ ಎಷ್ಟು ಸೇಲ್ಸ್ ಆಗ್ಯಾವ ಅಂದ್ರೆ 2,21,600 ಅಷ್ಟೇ 5 ಜುಲೈಯಿಂದ 10 ಜುಲೈ ಮಟ ಆಗೈತೆ ಸೇಲ್ ಇದಾಗೈತೆ ಆರ್ಡರ್ ಪ್ಲೇಸ್ ಆಗ್ಯಾವ. ಇದು ಸಮ್ ಬೇಡ ನಮ್ಗೆ ಆರ್ಡರ್ ಪ್ಲೇಸ್ ಎಷ್ಟು ಕೌಂಟ್ ಬೇಕೀಗ ಎಷ್ಟು ಆರ್ಡರ್ ಕ್ವಾಂಟಿಟಿ ಇದು ಬೇಕಾಗಿತ್ತು. ಇದು ಸಮ್ ಎಷ್ಟೈತೆ 38 ಐತಿ 38 ಆರ್ಡರ್ಸ್ ಪ್ಲೇಸ್ ಆಗ್ಯಾವ ಬಿಟ್ವೀನ್ 5 ಜುಲೈ ಟು 10 ಜುಲೈ. ನೀವು ಸಮ್ ವೈಸ್ನು ಅಂದ್ರೆ ಅಮೌಂಟ್ ಎಷ್ಟಾಗೈತೆ ಅಂತೂ ಫಿಲ್ಟರ್ ಮಾಡ್ಬೇಕು, ಇಲ್ಲಾಂದ್ರೆ ಕ್ವಾಂಟಿಟಿ ಎಷ್ಟು ಸೇಲ್ ಆಗವ ಅಂತಾನು ಫೈಂಡ್ ಮಾಡ್ಕೋಬಹುದು. ಇಲ್ಲಿ ನೆಕ್ಸ್ಟ್ ಏನೈತೆ ಅಂದ್ರೆ ಶೋ ಓನ್ಲಿ ಮೌಸ್ ಪ್ರಾಡಕ್ಟ್ಸ್ ವಿತ್ ಪೆಂಡಿಂಗ್ ಪೇಮೆಂಟ್. ಮೌಸ್ ಪ್ರಾಡಕ್ಟ್ ಮತ್ತೆ ಅದೇನು ಮೌಸ್ ಪ್ರಾಡಕ್ಟ್ ವಿತ್ ಪೆಂಡಿಂಗ್ ಪೇಮೆಂಟ್ ಸ್ಟೇಟಸ್ ಒಳಗಿರ್ಬೇಕು ಅಂತ ಅಷ್ಟೇ ಫಿಲ್ಟರ್ ಮಾಡ್ಬೇಕು. ಇಲ್ಲಿ ಇವಾಗ ಅಗೇನ್ ಕ್ಲಿಯರ್ ಫಿಲ್ಟರ್ ಓನ್ಲಿ ಮೌಸ್ ಪ್ರಾಡಕ್ಟ್ ವಿತ್ ಪೆಂಡಿಂಗ್ ಪೇಮೆಂಟ್ ಪ್ರಾಡಕ್ಟ್ ಕಾಲಮ್ ಮೌಸ್ ಪ್ರಾಡಕ್ಟ್. ಓಕೆ ಎಷ್ಟದ ಮೌಸ್ ಪ್ರಾಡಕ್ಟ್ ಪೆಂಡಿಂಗ್ ಸ್ಟೇಟಸ್ 2 ಇದಾವ ಅಂತ. ಸೊ ಓನ್ಲಿ ಮೌಸ್ ಪ್ರಾಡಕ್ಟ್ಸ್ ವಿತ್ ಪೇಮೆಂಟ್ ಪೆಂಡಿಂಗ್. ಎಷ್ಟದ ಕ್ವಾಂಟಿಟಿ 30 ಅಂದ್ರೆ 30 ಮೌಸ್ ಪ್ರಾಡಕ್ಟ್ ಇದ್ವು ಪೇಮೆಂಟ್ ಪೆಂಡಿಂಗ್ ಐತೆ ಅಂದಂಗ. ಈಗ ಫಿಲ್ಟರ್ ಸೌತ್ ರೀಜನ್ ಅಂಡ್ ಪೇಡ್ ಆರ್ಡರ್ಸ್ ಟುಗೆದರ್. ಫಿಲ್ಟರ್ ಸೌತ್ ರೀಜನ್ ಪೇಡ್ ಎಷ್ಟಾಗ್ಯಾವ ಅಂತ ಹೇಳಿ ಪೇಡ್ ಆರ್ಡರ್ ಎಷ್ಟಾಗ್ಯಾವ ಅಂತ ಹೇಳಿ ಅದ ಹೆಂಗಂದ್ರೆ ಇಲ್ಲಿ ಅಗೇನ್ ಕ್ಲಿಯರ್ ಫಿಲ್ಟರ್ ರೀಸನ್ ಇಲ್ಲೈತಿ ಡಿ ಕಾಲಮ್ ಡ್ರಾಪ್ ಡೌನ್ ಬಾಕ್ಸಿಗೆ ಹೋಗಿ ಯಾವ್ದು ಕೇಳ್ಯಾರ ನಮ್ಗ ಅವ್ರು ಸೌತ್ ರೀಸನ್ ಒಳಗೆ ಪೇಡ್ ಆರ್ಡರ್ಸ್ ಕೇಳ್ಯಾರ. ಪೇಡ್ ಆರ್ಡರ್ಸ್ ಎಷ್ಟೈತಿ ಮತ್ತೆ ಇಲ್ಲ ಅಗೇನ್ ಫೇಡ್ ಇಲ್ಲ ಮತ್ತೆ ಫಿಲ್ಟರ್ ಮಾಡ್ಕೋ ಫೇಡ್ ಅಂತ ಎಷ್ಟೈತಿ 1 ಫಿಲ್ಟರ್ ಸೌತ್ ರೀಸನ್ ಅಂಡ್ ಪೇಡ್ ಆರ್ಡರ್ಸ್ ಟುಗೆದರ್. ಸೌತ್ ರೀಸನ್ ಒಳಗೆ ಎಷ್ಟು ಆರ್ಡರ್ಸ್ ಪೇಡ್ ಆಗ್ಯಾವ ಅಂತ ಹೇಳಿ ಅದ್ರ 1 ಓನ್ಲಿ 1. ಹಿಂಗ ಈ ಟೈಪ್ ನಾವು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತ ಬರ್ಬೋದು. ಇದು ಕಂಟ್ರೋಲ್ ಶಾರ್ಟ್ಕಟ್ ಕೀ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅಂದ್ರೆ ಕಂಟ್ರೋಲ್ ಶಿಫ್ಟ್ ಎಲ್ ಅಂತ ಹೇಳಿ ಒಂದು ಕೀಬೋರ್ಡ್ನಾಗ ಕೀಸ್ ಅದಾವ ಅವನ್ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿ ಫಿಲ್ಟರ್ ಹೆಡರ್ ಫಿಲ್ಟರ್ಗೆ ಹೋಗ್ಬೋದು. ಕಂಟ್ರೋಲ್ ಶಿಫ್ಟ್ ಪ್ಲಸ್ ಎಲ್. ಕ್ಲಿಯರ್ ಫಿಲ್ಟರ್. ಹೋಪ್ ಈ ವಿಡಿಯೋದ ಸಮ್ ಯೂಸ್ಫುಲ್ ನಿಮ್ಗೆ ಏನಾದ್ರು ಅನ್ಸಿರ್ಬೋದು. ನೆಕ್ಸ್ಟ್ ವಿಡಿಯೋದೊಳಗೆ ಇನ್ನೊಂದು ಇದ್ರ ಬಗ್ಗೆನೇ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ನೋಡ್ಕೊಂತ ಹೋಗೋಣ. ಲೈಕ್ ಆದ್ರೆ ಶೇರ್ ಮಾಡ್ರಿ. ಇನ್ನೊಂದು ಇಂಥವೇನ್ರಿ ವಿಡಿಯೋಸ್ ಬೇಕಾದ್ರೆ ಅಂದ್ರೆ ಇಂಥದ್ದು ಯೂಸ್ಫುಲ್ ಯಾವ ಟೆಕ್ನಿಕ್ಸ್ ಬಗ್ಗೆ ಬೇಕಾದ್ರೆ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.